ಬದುಕುದೇನದಲ್ಲ, ಅದು ಹಣ ಗಳಿಸ್ಲಿಕ್ಕಾಗಲ್ಲ. ಹಣ ಎದಕ್ಕೆ ಗಳಿಸ್ಬೇಕು ಅಂದ್ರೆ ಸುಮ್ಮನೆ ಬದುಕು ನಡಿಬೇಕಪ್ಪ, ಅಷ್ಟರ ಪೂರ್ತಿ ಹಣ ಇದ್ದರೆ ಸಾಕು ಮನುಷ್ಯಗ. ನೀವು ದುಡ್ಡು 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 ಅಂತೀವಲ್ಲ ನಾವೆಲ್ಲ, ಈ ದುಡ್ಡಿನಿಂದ ಹಣದಿಂದ ನಾವು ಬರೇ ಹಾಸಿಗೆ ಖರೀದಿ ಮಾಡಬಹುದು, ನಿದ್ದೆ ಯಾರ ಖರೀದಿ ಮಾಡ್ಯಾರ ಅಲ್ಲ? ರೊಕ್ಕದಿಂದ ಹಾಸಿಗೆ ಖರೀದಿ ಮಾಡಿದವ್ರು ಅದಾರ, ನಿದ್ದೆ ಯಾರಿಗೆ ಖರೀದಿ ಮಾಡೋಕ್ಕಾಗೋದಿಲ್ಲ. ರೊಕ್ಕದಿಂದ ಪುಸ್ತಕ ಖರೀದಿ ಮಾಡಿದವ್ರು ಅದಾರ, ಜ್ಞಾನ ಯಾರಿಗಾರ ಖರೀದಿ ಮಾಡೋಕ್ಕಾಗತ್ತೆ? ಸಾಧ್ಯ ಇಲ್ಲ. ರೊಕ್ಕದಿಂದ ಔಷಧಿ ಖರೀದಿ ಮಾಡಬಹುದು, ಆರೋಗ್ಯ ಖರೀದಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದೇಹ ಐತಲ್ಲ, ಕೇವಲ ಗಳಿಸೋದಕ್ಕಲ್ಲ, ಇದನ್ನೊಂದಿಷ್ಟು ಒಳ್ಳೆಯದಕ್ಕೆ ಬಳಸಿಬಿಟ್ರೆ ಗವಿಸಿದ್ದನ ಸನ್ನಿಧಾನನೇ ಸಿಗ್ತದೆ ಮನುಷ್ಯಗೆ. ಅದನ್ನೆಲ್ಲ ನೀವು ನೋಡಿ, ಅಷ್ಟು ಒಳ್ಳೆ ಕೆಲಸ ಮಾಡಿರಿ. ಇದನ್ನ ಎಷ್ಟೋ ಜನ ಈ ಜಾತ್ರೆಯಲ್ಲಿ ರೊಟ್ಟಿ ಮಾಡಿ ಕೊಟ್ಟಿರಿ, ಕಟ್ಟಿಗೆ ಒಡೆದು ಕೊಟ್ಟಿರಿ, ಎಷ್ಟೋ ಜನ ದಾಸೋಗದಾಗ ನೀಡಿರಿ, ಎಷ್ಟೋ ಜನ ಬಹಳಷ್ಟು ಮಂದಿ ಉಂಡು ಬಿದ್ದಿದ್ದು, ಪ್ರಸಾದ ತಗೊಂಡು ಕೆಳಗೆ ಬಿದ್ದಿದ್ದು, ಇದು ಅಜ್ಜನ ಸೇವಾಪ ಅಂತೆಲ್ಲ ತೆಗೆದು ಹಾಕಿರಿ. ಇದನ್ನು ಒಳ್ಳೇದಕ್ಕೆ ಬೆಳೆಸಿರಿ. ಇದಕ್ಕಿಂತ ಜಾಸ್ತಿ ಮಂದಿ ಸುಮ್ಮನೆ ಆರಾಮ ಹೋಗಿ ಉಂಡು ಹೊರಗೆ ಬಂದಿರಿ. ಮತ್ತೆ ಬೇರೆ ನಾ ಹೇಳೋದು, ಇದನ್ನು ಚೆನ್ನಾಗಿ ಬಳಸ್ಕೊಳ್ಳೋದು, ದೇಹವನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ಮನುಷ್ಯ. ಬುದ್ಧಿಯನ್ನು ಚೆನ್ನಾಗಿ ಬಳಸ್ಕೋಬೇಕು. ಇವತ್ತಿನ ಎಲ್ಲ ಆವಿಷ್ಕಾರಗಳದಾವಲ್ಲ, ನಾವೆಲ್ಲ ಇವತ್ತು ತಂತ್ರಜ್ಞಾನ ಅಂತೇನು ಹೇಳ್ತೀವಿ, ಇಂಟರ್ನೆಟ್ ಅಂತ ನಾವೆಲ್ಲ ಏನು ಹೇಳ್ತೀವಿ, ಇದೆಲ್ಲ ಮನುಷ್ಯನ ಬುದ್ಧಿಯ ಆವಿಷ್ಕಾರ. ಇವತ್ತು ಜಗತ್ತಿನ ಶ್ರೇಷ್ಠವಾದಂಥ ಇವತ್ತು ತಾಜ್ ಮಹಲ್, ಗೋಲ್ ಗುಮ್ಟ, ಚೈನಾ ವಾಲ್ ಇರಬಹುದು, ಈಜಿಪ್ತಿನ ಪಿರಾಮಿಡ್ಗಳಿರಬಹುದು, ಇವೆಲ್ಲ ದೇ ಆರ್ ಆಲ್ ಇನ್ಕಾರ್ನೇಷನ್ ಆಫ್ ಬ್ಯೂಟಿಫುಲ್ ಮೈಂಡ್ಸ್. ಇವೆಲ್ಲ ಒಳ್ಳೆಯ ಬುದ್ಧಿಯ ಮನಸ್ಸಿನ ಆವಿಷ್ಕಾರಗಳಿವೆಲ್ಲ. ಮನುಷ್ಯ ಬುದ್ಧಿ ಇದ್ರನ್ನ ಇವೆಲ್ಲ ಡಿಸೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವೆಲ್ಲ ಹೇಳ್ತಾ ಇದ್ದಲ್ಲಿ ಈ ಇಂಟರ್ನೆಟ್ ಬಗ್ಗೆ ಮಾತಾಡ್ತೇವೆ, ಇದು ಮನುಷ್ಯನ ಅತ್ಯಂತ ಬುದ್ಧಿಯ ಶ್ರೇಷ್ಠ ಆವಿಷ್ಕಾರ. ಮತ್ತು ಇನ್ನೊಂದು ಆಶ್ಚರ್ಯ ಏನಂದ್ರೆ, ಇವತ್ತು ನಾವೇನು ಇಂಟರ್ನೆಟ್ ಅಂತ ಕಳಿಸ್ತೀವಿ, ಈ ಮೇಲು ಇಮೇಲು ಫಿಮೇಲ್ ಅಂತ ಹೇಳ್ತೀವಲ್ಲ, ಇವೆಲ್ಲ ಹಿಂದೆ ಯಾವಾಗನೋ ಕಾಳಿದಾಸ ಮಾಡಿದ್ದ, ಒಮ್ಮೆ ಕಲ್ಪನಾ ಕಟ್ಟಿದ್ದ. ಇವತ್ತು ಹಿಂದೆ ಕಾಳಿದಾಸ ಮೇಘದೂತ ಅಂತ ಒಂದು ಕಾವ್ಯ ಬರೆದ. ಆ ಮೇಘದೂತದಲ್ಲಿ ಏನು ಮಾಡ್ದ ಅಂದ್ರೆ, ಮೇಘಗಳ ಮುಖಾಂತರವಾಗಿ, ಮೋಡಗಳ ಮುಖಾಂತರವಾಗಿ ತನ್ನ ಪ್ರಿಯತಮೆಗೆ ಆತ ಪ್ರೇಮ ಸಂದೇಶವನ್ನು ಕಳಿಸ್ತಾ ಇದ್ನಂತ. ಈಗ ನೀವು ಇವಾಗೆಲ್ಲ ಮೊಬೈಲ್ನಾಗ ಕಳಿಸ್ತಿರಲ್ಲ ಹುಡುಗರು, SMS ಕಳಿಸಿ ಮಿಸ್ಸಿಂಗ್ ಯು ಲಾಟ್ ಅಂತ ಕಳಿಸ್ತಿರ್ತಿರಲ್ಲ, ಅವಾಗ ಮಾಡಿದ್ದವ ಕಾಳಿದಾಸ. ಇದೇನು ಹೊಸ ಕಲ್ಪನಾ ಅಲ್ಲ ಅಂತ. ಮನುಷ್ಯನ ಬುದ್ಧಿಯ ಆವಿಷ್ಕಾರ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ನಿಮಗೊಂದು ಘಟನೆ ಹೇಳ್ತೇನೆ ನಾನು. ನ್ಯೂಟನ್ನ ಬಗ್ಗೆ ನೀವೆಲ್ಲ ಕೇಳಿರ್ಬೇಕು. ನೀವು ಆರಾಮ್ ಕೂಡ್ರಿ, ಇನ್ನೂ ಮೂರ್ತಿ ಬಂದಿಲ್ಲ, ನಾ ಅದಕ್ಕೆ ಹೇಳಕತ್ತೀನಿ ನಿಮಗೆ. ನ್ಯೂಟನ್ ಗ್ರಾವಿಟೇಷನ್ ಪವರ್ ಬಗ್ಗೆ ಕಂಡು ಹಿಡಿದ, ಚಲನೆಯ ನಿಯಮಗಳ ಬಗ್ಗೆ. ಅವ ಒಂದ್ ದಿವಸ ಒಂದು ಸೇಬು ಹಣ್ಣಿನ ಗಿಡದ ಬುಡಕ್ ಕುಂತಿದ್ದ. ಮ್ಯಾಲಿಂದ ಒಂದು ಹಣ್ಣು ಕೆಳಗೆ ಬಿತ್ತಂತ. ಬಿದ್ದು ಕೂಡಲೇ ಅವನಿಗೆ ಆಶ್ಚರ್ಯ ಆಯ್ತು. ಅವ ಅದನ್ನು ತಗೊಂಡ ಜನರ ಹತ್ರ ಹೋದ್ನಂತ. ಅಲ್ಲ, ಈ ಗಿಡದಂದ ಹಣ್ಣು ಕೆಳಗೆ ಯಾಕೆ ಬಿತ್ತು ಅಂತಂದವ. ಅವ್ರ ಸ್ನೇಹಿತರಂದು ಹುಚ್ಚಿಡ್ದ ಇದಕ್ಕೆ ಕೊಡಿಗೆ, ಮತ್ತು ಹಣ್ಣು ಗಿಡದಂದು ಕೆಳಗೆ ಬೀಳಿಲಾರ್ದ ಇನ್ನು ಮ್ಯಾಲೆ ಹೋಗಕ ಅದು ಅಂತಂದ. ಅವನು ಅದನ್ನ ಅಂತ ನ್ಯೂಟನ್ ಅಂದ, ವೈ ಇಟ್ ಶುಡ್ ಫಾಲ್ ಆನ್ ದಿ ಗ್ರೌಂಡ್, ವೈ ಇಟ್ ಶುಡ್ ನಾಟ್ ಫ್ಲೈ ಇನ್ ಟು ದ ಸ್ಕೈ. ನಾನು ಅದನ್ನ ಕೇಳಕತ್ತೀನಿ, ನಿಮಗೆ ಸೇಬು ಹಣ್ಣ ಕೆಳಗ ಯಾಕೆ ಬಿತ್ತು, ಮ್ಯಾಲೆ ಯಾಕೆ ಹೋಗ್ಲಿಲ್ಲ ಅಂತ. ಈ ಚಿಂತನೆ, ಈ ಬುದ್ಧಿಯ ನಿಷ್ಕರ್ಷೆ ಅವನ ಅಂತರಂಗದಲ್ಲಿ ಒಂದು ಅದ್ಭುತ ಜ್ಞಾನ ಮಾಡಿತ್ತು. ಏನಂತಂದ್ರೆ, ಈ ಭೂಮಿಯ ಒಳಗೆ ಅದ್ಭುತವಾದಂಥ ಒಂದು ಗ್ರಾವಿಟೇಷನ್ ಪವರ್, ಗುರುತ್ವಾಕರ್ಷಣ ಶಕ್ತಿ ಇದೆ ಅನ್ನುವುದನ್ನು ಇಡೀ ಜಗತ್ತಿಗೆ ಸಾರಿ ತೋರಿಸಿದ್ದ ನ್ಯೂಟನ್. ಮನುಷ್ಯನ ಬುದ್ಧಿಶಕ್ತಿ ಅಷ್ಟು ಕೆಲಸ ಮಾಡ್ತದೆ. ಅವ್ರು ಡ್ರೈವರ್ ಇದ್ನಂತ. ನಮ್ಮಲ್ಲಿ ಬಹಳ ಜನ ಸ್ವಾಮಿಗಳಿಗೆ ತಮಾಷೆ ಹೇಳ್ತಾರೆ, ಒಂದು ಘಟನೆ ಕೇಳ್ರಿ ನೀವು. ಅವನ್ ಡ್ರೈವರ್ ಇದ್ನಂತ, ನ್ಯೂಟನ್ ಡ್ರೈವರ್. ಅವ ಹೇಳ್ದಂತ, ಏನ್ರಿ ಅವರು ಇದು ಗ್ರಾವಿಟೇಷನ್ ಪವರ್ ಕಂಡು ಹಿಡಿದ್ಮೇಲೆ ಬಹಳಷ್ಟು ಕಡೆ ಸೆಮಿನಾರ್ಸ್ ಇರ್ತಿದ್ದು, ಭಾಷಣಕ್ಕೆ ಕರಿತಿದ್ರಂತ. ಅವ
ಡ್ರೈವರ್ ಒಂದ್ ದಿವ್ಸ ಅಂದಂತ, ಅಲ್ರಿ ನಾನು 2 ವರ್ಷದಿಂದ ಕೇಳಕತ್ತೀನಿ, ನೀವು ಯಾವ ಸಭಾದಾಗ ಹೋದ್ರಿ ಇವತ್ತೇನು ಮಾತಾಡಿರ್ತೀರಿ ಎಲ್ಲ ಸಭಾದಾಗ ಅದ ಐತಿ, ನೀವು ಗ್ರಾವಿಟೇಷನ್ ಪವರ್ ಕಂಡು ಹಿಡ್ದಾಗಿಂದ 2 ವರ್ಷದ ಮಟ್ಟ ಕೇಳಕತ್ತೀನಿ ನಾ ಭಾಷಣ, ಸೇಮ್ ಡಿಟ್ಟು 1 ತಾಸ್ ಏನು ಮಾತಾಡ್ತೀರಿ ಅದು ನಾನ ಮಾತಾಡ್ಬೋದು ಅದ ನಂದವ ಡ್ರೈವರ್. ಅವ ನ್ಯೂಟನ್ ಅಂದ, ಆಯ್ತಪ್ಪ ಹಂಗಾರ ಮುಂದಿನ ಊರಿಗೆ ಹೋಗ್ತೀವಲ್ಲ ಅಲ್ಲಂತೂ ನ್ಯೂಟನ್ ಯಾರಂತ ಗೊತ್ತಿಲ್ಲ, ನೀನ ನನ್ನ ಡ್ರೆಸ್ ಹಾಕೋ ಮತ್ತು ನಾ ಗಾಡ್ಯಾಗ ಕುಂದಿರ್ತೀನಿ, ನೀವು ಹೋಗಿ ಬಾ ಅಂತ. ಅದೇನು ದೊಡ್ಡಾಗದ, ನಾ ಮಾಡ್ತೀನಿ ಬಿಡ್ರಿ ಅಂದವ. ನ್ಯೂಟನ್ ತನ್ನ ಕೋಟು ಗೀಟು ಅವನಿಗೆ ಹಾಕಿ ಕೊಟ್ಟ ಡ್ರೈವರ್ಗೆ. ಅವ್ರ ಮಂದಿ ಇವನ ನ್ಯೂಟನ್ ಅಂತ ತಿಳ್ಕೊಂಡು ಡ್ರೈವರ್ನ ಕರ್ಕೊಂಡು ಹೋದ್ರು. ಅವಾಗ ನ್ಯೂಟನ್ ಡ್ರೈವರ್ ಕುರ್ಚಿ ಮೇಲೆ ಸೀಟಿನ ಮೇಲೆ ತಾನು ಕುಂತು ಡ್ರೈವರ್ನ ಕೊಟ್ಟು ಕಳಿಸ್ದ. ಅವ ಡ್ರೈವರ್ ಬಹಳ ಬುದ್ಧಿವಂತಿದ್ದ, ಅವ ಚಂದ ಮಾತಾಡ್ದ. ನ್ಯೂಟನ್ ಹೆಂಗ ಮಾತಾಡ್ತಿದ್ದ ಸೇಮ್ ಹಂಗ ಮಾತಾಡ್ದ. ಎಲ್ಲರೂ ಮಾತಿಗೊಮ್ಮೆ ಚಪ್ಪಾಳೆ ಹೊಡೆದ್ರು. ಆಮೇಲೆ ಆಯ್ತು ಮಜಾ. ಅವರು ಎಲ್ಲಾ ವಿಜ್ಞಾನಿಗಳು ಸೇರಿದ್ರಲ್ಲ, ಅವ್ರು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು. ಹೌ ಇಟ್ ಹ್ಯಾಪನ್, ಇದು ಹೆಂಗಾತು, ಇದು ಏನು, ಇದು ಹೆಂಗಾತು. ಅವನಿಗೆ ಬಂತಲ್ಲಿ ಮುಸ್ಕಿಲ್ಲ. ಅವ ಅಂದ, ಇಷ್ಟಿಷ್ಟು ಸಣ್ಣ ಪ್ರಶ್ನೆಗಳಿಗೆಲ್ಲ ನಾ ಯಾಕೆ ನಮ್ಮ ಡ್ರೈವರ್ ಉತ್ತರ ಹೇಳ್ತಾನೆ ಅಷ್ಟಕ್ಕಂದವ. ಇಷ್ಟಿಷ್ಟು ಸಣ್ಣ ಪ್ರಶ್ನೆಗೆ ನಾ ಏನು ಉತ್ತರ ಹೇಳೋದ ಬೇಕಾಗಿಲ್ಲ, ನಮ್ಮ ಡ್ರೈವರೇ ಹೇಳ್ತಾನೆ ಅದಕ್ಕೆ. ಮನುಷ್ಯನ ಬುದ್ಧಿಶಕ್ತಿ ಬಹಳ ತೀಕ್ಷ್ಣ ಇರ್ತದೆ. ಈ ದೇಹವನ್ನು ಸರಿಯಾಗಿ ಬಳಸ್ಕೊಳ್ಳೋದು, ಬುದ್ಧಿಯನ್ನು ಸರಿಯಾಗಿ ಬಳಸ್ಕೊಳ್ಳೋದು, ಇನ್ನೊಂದು ಬಹಳ ಅದ್ಭುತವಾದದ್ದು ದೇವರು ಕೊಟ್ಟಂತ ಭಾವವನ್ನು ಸರಿಯಾಗಿ ಬಳಸ್ಕೊಳ್ಳೋದು.